ಅನಿವಾರ್ಯ ಕಾರಣಗಳಿಂದ ಪತ್ರಿಕೋದ್ಯಮಕ್ಕೆ ಬರಬೇಕಾಗಿತ್ತು. ಪ್ರಾರಂಭದಲ್ಲಿ FTN ಚಾನಲಲ್ಲಿ ಕೆಲಸ ನಿರ್ವಹಿಸಿದೆ. ನಂತರ ಲಿಂಗರಾಜ್ ಅವರು ಅವರ ಟಿ ವಿ ಕೆಲಸ ಮಾಡಿದೆ. ಆನಂತರ ಇಳಕಾ ಶ್ರೀಕಂಠ ಅವರು ಅಂತ ಟಿ ವಿಲಿ ಕೆಲಸ ಮಾಡಿದೆ. ಶ್ರೀಕಂಠ ಅವ್ರ ಬಳಿ ಭಾಳಷ್ಟು ನಾನು ಕೆಲಸ ಮಾಡಿದೆ. ಟಿ ವಿಲಿ ಕೆಲಸ ಮಾಡಬೇಕಾದ್ರೆ ನನಗೆ ಜಿಲ್ಲಾ ಪರಿಚಯ, ನನ್ನ ಪರಿಚಯ ಜಿಲ್ಲೆಗೆ ಆಯಿತು. 2002 ಇಸ್ವಿಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಚಳುವಳಿ ನಡೀತಿತ್ತು. ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದೆ. ಆವಾಗ 3 ತಿಂಗಳ ಕಾಲ ಕಾವೇರಿ ಚಳುವಳಿ ನಡೀತು. ಪ್ರತಿದಿನ ಸಹಸ್ರಾರು ಜನರು ಕಾವೇರಿ ಚಳುವಳಿಯಲ್ಲಿ ಪಾಲ್ಗೊಳ್ತಿದ್ರು. ಅವೆಲ್ಲವೂ ಕೂಡ ನನಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ನಡೆದಂಥ ಹೋರಾಟ ಮಂಡ್ಯ ಅಂತ ಇಡೀ ರಾಷ್ಟ್ರದಲ್ಲಿ ಗಮನ ಸೆಳೆದಿತ್ತು. ಹೀಗಾಗಿ ಅದು ನನ್ನ ಜೀವನದಲ್ಲಿ ಮರೆಯಲಾರದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಸಂದರ್ಭದಲ್ಲಿ ಕಾವೇರಿ ಹೋರಾಟವನ್ನು ನಿಯಂತ್ರಣ ಮಾಡಲಿಕ್ಕೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕರ್ಫ್ಯೂ ವಿಧಿಸಿದ್ರು. ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾದ್ರೆ ಪೊಲೀಸರಿಂದ ಲಾಠಿ ರುಚಿ ಕೂಡ ನಾವು ನೋಡಿದ್ವಿ. ಹೀಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ಮಾಡೋದು ಭಾಳ ದೊಡ್ಡ ಅನುಭವ ಸಿಕ್ತು ನನಗೆ. ಆ ಸಂದರ್ಭದಲ್ಲಿ 2002ರಲ್ಲಿ ಉದಯ್ ಟಿವಿ, ಟಿವಿ, ಚಂದನ ಟಿವಿ ಹೊರತುಪಡಿಸಿದ್ರೆ ಯಾವ ಟಿವಿನೂ ಕೂಡ ಇರಲಿಲ್ಲ. ಹಾಗಾಗಿ ತುಂಬ ಜನರು ಟಿವಿ ನ್ಯೂಸ್ ನೋಡಲಿಕ್ಕೆ ಈ ಚಾನಲ್ನೇ ಕಾಯ್ತಿದ್ರು. 2006ರಲ್ಲಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ TV9 24x7 ನ್ಯೂಸ್ ಚಾನಲ್ ಮಾಡೋದು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ನಾನು ಛಾಯಾಗ್ರಾಹಕನಾಗಿ 6 ತಿಂಗಳು ಕೆಲಸ ಮಾಡಿದೆ. ಆ ಕಾರಣಾಂತರಗಳಿಂದ 6 ತಿಂಗಳು ಕೆಲಸ ಮಾಡಿದ ನಂತರ ನಾನು ಬಿಡಬೇಕಾಗಿ ಬಂತು. ಬಿಟ್ಟ ನಂತರ ನಾನು ಪತ್ರಿಕೋದ್ಯಮದಲ್ಲಿ MA ಪರೀಕ್ಷೆ ತೆಗೆದುಕೊಂಡು ತೇರ್ಗಡೆ ಆದ ನಂತರ 2010ರಲ್ಲಿ ನಮ್ಮ ಗುರುಗಳಾದಂಥ ಇಳಕಾ ಶ್ರೀಕಂಠರವರು ಟಿ ವಿ ಕೆಲಸ ಮಾಡಬೇಕಾದ್ರೆ ನಿಧನರಾದರು. ಆಗಿನಿಂದ ನಿಧನ ಆದ ನಂತರ ಆ ಕೆಲಸವನ್ನು ನಾನೇ ಮುಂದುವರಿಸಿ ಒಂದು 3ರಿಂದ 4 ವರ್ಷ ಜಿಲ್ಲಾ ವರದಿಗಾರನಾಗಿ ಟಿ ವಿಲಿ ಕೆಲಸ ನಿರ್ವಹಿಸಿದೆ. ಅದಾದ 2013-14ರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಪ್ರಿಂಟ್ ಮೀಡಿಯಾ ಬಂದೆ. ಇಳಕಾ ನಮ್ಮ ಚೈತನ್ಯ ಕುಮಾರ್ ಅವರು ಪ್ರಜಾವಾರ್ತೆ ಪತ್ರಿಕೆ ನಡೆಸ್ತಿದ್ರು. ಆ ಪತ್ರಿಕೆನ ನಮ್ಮ ಮಂಜಿನಿ ಕೃಷ್ಣವರು, ಕಲ್ಲಳ್ಳಿ ಮಂಜಣ್ಣ ಮತ್ತು ನಮ್ಮ ಐಡಿಯಲ್ ಪ್ರಕಾಶಣ್ಣ ಸೇರಿ ನನಗೆ ಆ ಪತ್ರಿಕೆನ ಕೊಡಿಸಿದ್ಮೇಲೆ ಪತ್ರಿಕೆ ತೊಗೊಬೇಕಾದ್ರೂ ಕೂಡ ನಮ್ಮ ಐಡಿಯಲ್ ಪ್ರಕಾಶಣ್ಣ ಸಹಾಯ ಮಾಡಿದ್ರು. ಹೀಗೆ ನನ್ನ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಜರ್ನಿ ನಡೀತು. ನಾನು ಮಾಧ್ಯಮದಲ್ಲಿ ಛಾಯಾಗ್ರಾಹಕನಾಗಿ, ವರದಿಗಾರನಾಗಿ, ಸಂಪಾದಕನಾಗಿ ಕೆಲಸ ನಿರ್ವಹಿಸಿದ್ದೀನಿ. ಈ ಅನುಭವದ ಹಿನ್ನೆಲೆಯಲ್ಲಿ ಸರ್ವ ಸದಸ್ಯರ ಅನುಕೂಲವಾದಂತೆ ನಾನು ಸಂಘದಲ್ಲಿ ಕೆಲಸ ನಿರ್ವಹಿಸಬೇಕು ಅಂತೇಳಿ ನಾನು ನಿಶ್ಚಯಿಸಿದ್ದೇನೆ. ಹಾಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಮತ್ತಿಗೆರೆ ಜಯರಾಮಣ್ಣನ ನಾನು ನೆನೆಸ್ಕೋತೀನಿ. ಇವತ್ತು ಈ ಕಮಿಟಿಲಿ ಅಂದರೆ ವಿಶೇಷವಾಗಿ ಈ ಅವಧಿಯಲ್ಲಿ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ, ಇವಾಗ ಅಧ್ಯಕ್ಷನಾಗಿದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಜಯರಾಮಣ್ಣ. ಅವರು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಜಯರಾಮಣ್ಣವ್ರದ್ದು ಮತ್ತೊಂದು ಗುಣ ಏನಂತ ಹೇಳಿದ್ರೆ, ಇಡೀ ಸಂಘವನ್ನು ಒಗ್ಗೂಡಿಸಿ ತಗೋವಂಥ ಶಕ್ತಿ ಯಾರಿಗಾರು ಇತ್ತು ಅಂತ ಅವರು ಮಾತ್ರ ಎಲ್ಲರನ್ನೂ ಒಗ್ಗೂಡಿಸಿ ಮತ್ತು ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ. ಅವರು ಕೂಡ ನಾನು ನೆನೆಸ್ಕೋತೀನಿ. ರಾಜ್ಯದಲ್ಲಿ ನಮ್ಮ ಮಂಡ್ಯ ಸಂಘ ಮಾದರಿ ಸಂಘ ಆಗಿದೆ. ನಿರಂತರ ಚಟುವಟಿಕೆ ನಡೀತಾ ಇರ್ತದೆ. ಯಾರು ನಮ್ಮ ಜಯರಾಮಣ್ಣ ಅಧ್ಯಕ್ಷರಾಗಿರ್ಬೇಕಾದ್ರೆ ಎಲ್ಲ ನಮ್ಮ ಒಂದು ಪತ್ರಕರ್ತರ ಸಂಘ ಚಿಕ್ಕ ಕಟ್ಟಡ ಇತ್ತು. ಆ ಕಟ್ಟಡ ಬೃಹತ್ ಆಗಿ ಬೆಳಿಬೇಕಾದ್ರೆ ಅವರು ಅಡಿಪಾಯ ಹಾಕಿದ್ರು ಪ್ರಾರಂಭದಲ್ಲಿ. ಅದಾದ ನಂತರ ಬಂದಂತಹ KM ರವಿಯವರು ಕೂಡ ಸಂಘದಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಿದ್ರು. ಈಗ ಅವರು ಹಲವು ಕೆಲಸಗಳು ಮಾಡಿದ್ರು. ಸೋಮಣ್ಣವರು ಕೂಡ ಏನು ಪತ್ರಕರ್ತರ ಸಂಘ ಇತ್ತು ಅದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟರು. ಇವಾಗ ನಾವು ಪತ್ರಿಕಾಗೋಷ್ಠಿ ನಡೆಸುವಂಥ ಸಭಾಂಗಣ ನೋಡಿದ್ದೀವಿ. ಅದಕ್ಕೆ ನವೀಕರಣ ಮಾಡಿ ಒಂದು ಹೈಟೆಕ್ ಸ್ಪರ್ಶ ನೀಡೋದು. ಹಾಗೆ ಆಡಳಿತ ಮಂಡಳಿಯ ಕಚೇರಿನೂ ಕೂಡ ಅವರು ಮಾಡಿದ್ರು. ಇವಾಗ ನಮ್ಮ ಕಲ್ಲಳ್ಳಿ ಮಂಜಣ್ಣನೂ ಕೂಡ ಅವರ ಅಧ್ಯಕ್ಷ ಆಗಿರ್ಬೇಕಾದ್ರೆ ವಿಭಾಗೀಯ ಮಟ್ಟದ ಸಮ್ಮೇಳನ ಮಾಡೋದು. ಜೊತೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂಗ್ರಹ ಮಾಡಿಟ್ಟರು. ಹಾಗೆ ನಮ್ಮ ವಿಜಯ ಕರ್ನಾಟಕ ನವೀನು ಕೂಡ ಸಂಘದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರು. ಏನು ನಗರಸಭೆಯಲ್ಲಿ ಪತ್ರಕರ್ತರಿಗೋಸ್ಕರ ನಿಧಿನ ಸ್ಥಾಪನೆ ಮಾಡೋದು, ಅದು ರಾಜ್ಯದಲ್ಲಿ ಮಾದರಿ ಆಯಿತು. ಜೊತೆಗೆ ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ನ ಸಂಘದ ಅಧ್ಯಕ್ಷರು ಎಲ್ಲ ಸದಸ್ಯರು ಕೊಟ್ಟದ್ದು ಮಾದರಿಯಾದರು. ಹಾಗೆ BP ಪ್ರಕಾಶ್ ಅವರು ಕೂಡ ನನ್ನ ಅವರ ನಡುವೆ ಭಾಳ ಆತ್ಮೀಯವಾದ ಸ್ನೇಹ ಇದೆ. ಅವರು ಕೂಡ ಉತ್ತಮವಾದ ಕೆಲಸ ಮಾಡಿದ್ದಾರೆ.
ಅವರು ಪ್ರಧಾನ ಕಾರ್ಯದರ್ಶಿ ಆಗಿರ್ಬೇಕಾದ್ರೆ ಸಂಘದ ಅಭಿವೃದ್ಧಿಗೆ ಭಾಳಷ್ಟು ಕೆಲಸ ಮಾಡಿದ್ರು. ಹಾಗೆ ಏನು ನಾವು ಕೆಳಗಡೆ ನೋಡ್ತಾ ಇದ್ದೀವಿ ಅತಿಥಿಗಳ ಕೊಠಡಿ, ಅದನ್ನು ಕೂಡ ನವೀಕರಣ ಮಾಡೋದು, ಎಲ್ಲರನ್ನೂ ಒಗ್ಗೂಡಿಸಿ ತೆಗೆದುಕೊಂಡು ಹೋಗೋದು ಪ್ರಕಾಶ್ ಅವರು. ಇವತ್ತಿನ ಏನಾರು ಅಧ್ಯಕ್ಷ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಮತ್ತಿಕೆರೆ ಜಯರಮಣ್ಣವರು, ಸೋಮಣ್ಣವರು, ಮಂಜಣ್ಣವರು, ನಮ್ಮ ಮುತ್ತು ಶಿವರಂಜಣ್ಣ, ಪ್ರಕಾಶ್ ಅವರು, ಮಜ್ಜಿಡಿ ಕೃಷ್ಣಣ್ಣವರು, ನಾಮಕಲ ಮಂಜೂರು, ಐಡಿಯಲ್ ಪ್ರಕಾಶ್ ಅವರು, ಕೆ ಎಂ ದೊಡ್ಡಿ ರವಿ, ನಾಮಲ ಜಯರಮಣ್ಣವರು ಇವರ ಸಹಕಾರದಿಂದ ಇವತ್ತು ಅಧ್ಯಕ್ಷನಾಗಿದ್ದೀನಿ. ಮುಂದೆ ಸಂಘದ ಅಭಿವೃದ್ಧಿಗೆ ಎಲ್ಲ ಜೊತೆ ಆಲೋಚನೆ ಮಾಡಿ ರಾಜ್ಯದಲ್ಲಿ ಒಂದು ಉತ್ತಮ ಸಂಘ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ.